Hi everyone, welcome back to our channel. I hope all are preparing good for exams. Today's class, this is a class number 4. In a rapid revision session ಮಾಡ್ತಾ ಇದ್ದೀವಿ. In that, this is a class number 4. ಇನ್ನು ಯಾರು ಪ್ರೀವಿಯಸ್ ಕ್ಲಾಸ್ 1, 2, 3 ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಯು ಕ್ಯಾನ್ ಗೋ ಥ್ರೂ ದಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ಕ್ಲಾಸಸ್. ಸೊ ಯಾಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡಬೇಕು ಅಂತಂದರೆ ವಿ ವಿಲ್ ಗೆಟ್ ಅ ಐಡಿಯಾ ಹೌ ಕ್ವಶನ್ಸ್ ದೇ ವಿಲ್ ಆಸ್ಕ್ ಆ್ಯಂಡ್ ಆಲ್ಸೋ sometimes questions are repeated. So for that reason we should solve the previous year paper. Let's move to the topic. Before going to that, ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. First question, select the most appropriate option that can substitute the underlined segment in a given sentence. Raghava, who studies tourism at present, is planning to go abroad after his graduation. So they underlined the word studies tourism. So it is a error. So they have given a 4 option in that which suits the underlined word. Will study, study, studied, is studying. ಇಲ್ಲಿ ಏನು ಮಾಡಿದ್ದಾರೆ, ದ ಅಂಡರ್ಲೈನ್ಡ್ ಸೆಗ್ಮೆಂಟ್ ಹೂಸ್ ಸ್ಟಡೀಸ್ ಟೂರಿಸಮ್ ಅಂತ ಇದೆ. ಇಟ್ ಈಸ್ ಅ ಪ್ರೆಸೆಂಟ್. ಏನು ಇಂಡಿಕೇಟ್ ಮಾಡುತ್ತೆ, ಇದು ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಬಟ್ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ಆಫ್ಟರ್ ಇಸ್ ಗ್ರ್ಯಾಜುಯೇಷನ್ ಅಂದರೆ ಪಾಸ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಶುಡ್ ಬಿ ರೀಪ್ಲೇಸ್ಡ್ ವಿತ್ ಅಂದರೆ ಸ್ಟಡೀಸ್ ಟೂರಿಸಮ್ ಏನಾಗಬೇಕಿತ್ತದು, ಏನಾಗಬೇಕದು ಹೂ ಈಸ್ ಸ್ಟಡಿಂಗ್ ಟೂರಿಸಮ್ ಅಂದರೆ ಸ್ಟಡಿಂಗ್ ಆಗಬೇಕದು, ನಾಟ್ ಅ ಸ್ಟಡಿಡ್. ಸ್ಟಡಿಂಗ್ ಅವನಿನ್ನ ಸ್ಟಡಿ ಮಾಡ್ತಾ ಇದ್ದಾನೆ. ಸ್ಟಡಿಂಗ್ ಟೂರಿಸಮ್ ಅಟ್ ಪ್ರೆಸೆಂಟ್, ಈಗ ಏನು ಪ್ರೆಸೆಂಟಾಗಿ ಸ್ಟಡಿ ಮಾಡ್ತಾ ಇದ್ದಾನೆ ಟೂರಿಸಮ್ಮು. ಈಸ್ ಪ್ಲ್ಯಾನಿಂಗ್, ಅವ್ನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಮುಂದೆ ಅಬ್ರಾಡಿಗೆ ಹೋಗಿ ಅವನ್ನ ಗ್ರ್ಯಾಜುಯೇಷನ್ನ ಮುಗಿಸ್ಬೇಕು ಅಂತ. ಸೊ ಫಾರ್ ದ್ಯಾಟ್ ರೀಸನ್ ಹಿಯರ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಅಟ್ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡಬೇಕು. ಸೊ ವಿಲ್ ಸ್ಟಡಿ ಅಂತ ಇದೆ ಫಸ್ಟ್ ಆಪ್ಷನ್. ಇಟ್ ಈಸ್ ಇನ್ಕರೆಕ್ಟ್. ವೈ? ಬಿಕಾಸ್ ಯಾಕೆ ವಿಲ್ ಸ್ಟಡಿ ಬರೋಲ್ಲ ಅಂತಂದರೆ ಇಟ್ ರೆಫರ್ಸ್ ಟು ದ ಫ್ಯೂಚರ್ ಆ್ಯಕ್ಷನ್ ರಾದರ್ ದೆನ್ ದ ಆನ್ ಗೋಯಿಂಗ್ ಆ್ಯಕ್ಷನ್. ಇಲ್ಲಿ ಅಟ್ ಪ್ರೆಸೆಂಟ್ ಅಂದರೆ ಆನ್ ಗೋಯಿಂಗ್ ಆ್ಯಕ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ವಿಲ್ ಸ್ಟಡಿ ಏನು ಇಂಡಿಕೇಟ್ ಮಾಡುತ್ತೆ, ಫ್ಯೂಚರ್ ಆ್ಯಕ್ಷನ್ ಬಗ್ಗೆ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಇಟ್ ಈಸ್ ಅ ರಾಂಗ್. ಸೊ ವಿಲ್ ಸ್ಟಡಿ ಏನು ಇಂಡಿಕೇಟ್ ಮಾಡುತ್ತೆ, ಫ್ಯೂಚರ್ ಆ್ಯಕ್ಷನ್ ಬಗ್ಗೆ ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಆಪ್ಷನ್ ಇಸ್ ರಾಂಗ್. ನೆಕ್ಸ್ಟ್ ಸ್ಟಡಿ ಅಂತ ಇದೆ. ಸ್ಟಡಿ ಇಟ್ ಈಸ್ ಆಲ್ಸೋ ಇನ್ಕರೆಕ್ಟ್ ಬಿಕಾಸ್ ಇಟ್ ಯೂಸಸ್ ದ ರಾಂಗ್ ಟೆನ್ಸ್ ಫಾರ್ ಆನ್ ಗೋಯಿಂಗ್ ಆ್ಯಕ್ಷನ್. ಪ್ರೆಸೆಂಟ್ ಟೆನ್ಸ್ ಇದೆ ಬಟ್ ಆನ್ ಗೋಯಿಂಗ್ ಆ್ಯಕ್ಷನ್ನಲ್ಲಿ ಇವಾಗ ನಡೀತಿದೆ ಅಂತ ಹೇಳಬೇಕಾದ್ರೆ ನಾವು ಅಂದರೆ ಅವ್ನು ಇವಾಗ ಓದ್ತಿದ್ದಾನೆ ಅಂದರೆ ಕಂಟಿನ್ಯೂಯಸ್ ಟೆನ್ಸ್ ಸ್ಟಡಿಂಗ್ ಅಂತ ಬರಬೇಕಿತ್ತು. ಇಲ್ಲಿ ಸ್ಟಡಿ ಅಂತ ಓನ್ಲಿ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಿದ್ದಾರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡಬೇಕಿತ್ತು. ಸೊ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಸ್ಟಡಿಡ್ ಅಂತ ಇದೆ, ಇದು ಕೂಡ ರಾಂಗ್ ಆಗುತ್ತೆ. ಯಾಕಂದರೆ ಪಾಸ್ಟ್ ಅವನಿಗೆ ಅಟ್ ಪ್ರೆಸೆಂಟ್ ಓದ್ತಿದ್ದಾನೆ ಬಟ್ ಸ್ಟಡಿಡು ಆಲ್ರೆಡಿ ಪಾಸ್ಟ್ ಬಗ್ಗೆ ಹೇಳ್ತಿದೆ. ಸೊ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಈಸ್ ಸ್ಟಡಿಂಗ್. ಸ್ಟಡಿಂಗ್ ಇಸ್ ಕರೆಕ್ಟ್ಲಿ ಇಟ್ ಇಂಡಿಕೇಟ್ಸ್ ದ ಆನ್ ಗೋಯಿಂಗ್ ಆ್ಯಕ್ಷನ್ ಅಟ್ ಪ್ರೆಸೆಂಟ್. ಈ ಸ್ಟಡಿಂಗ್ ಏನು ಮಾಡುತ್ತೆ, ಆನ್ ಗೋಯಿಂಗ್ ಆ್ಯಕ್ಷನ್ ಇವಾಗ ಏನು ಆ್ಯಕ್ಷನ್ ನಡೀತಿದೆ ಅದ್ರ ಬಗ್ಗೆ ಹೇಳ್ತಿದೆ. ಆನ್ ಗೋಯಿಂಗ್ ಆ್ಯಕ್ಷನ್ ಅಂದರೆ ಸ್ಟಡಿಂಗ್. ರಾಘವ್ ಹೂ ಸ್ಟಡಿಂಗ್ ಅಟ್ ಪ್ರೆಸೆಂಟ್ ಅಂದರೆ ಸ್ಟಡಿಂಗ್ ಟೂರಿಸಮ್ ಅಟ್ ಪ್ರೆಸೆಂಟ್ ಈಸ್ ಪ್ಲ್ಯಾನಿಂಗ್ ಟು ಗೋ ಅಬ್ರಾಡ್ ಆಫ್ಟರ್ ಈಸ್ ಗ್ರ್ಯಾಜುಯೇಷನ್. ಅಂದರೆ ಇವಾಗ ಏನು ಸ್ಟಡಿ ಮಾಡ್ತಿದ್ದಾನೆ ಟೂರಿಸಮ್ಮು, ನೆಕ್ಸ್ಟು ಅವನು ಗ್ರ್ಯಾಜುಯೇಷನ್ಗೆ ಅಬ್ರಾಡಿಗೆ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ. ಸೊ ಆನ್ ಗೋಯಿಂಗ್ ಆ್ಯಕ್ಷನ್ನು ಯಾವ ಆಪ್ಷನ್ ಕರೆಕ್ಟ್ ಬರುತ್ತೆ ಅಂತಂದರೆ ಇಟ್ ಈಸ್ ಅ ಆಪ್ಷನ್ ಡಿ. ಅರ್ಥ ಆಯ್ತಲ್ವಾ? ಇಟ್ ಇಂಡಿಕೇಟ್ಸ್ ಆನ್ ಗೋಯಿಂಗ್ ಆ್ಯಕ್ಷನ್ ಅಂದರೆ ಇವಾಗ ಆ್ಯಕ್ಷನ್ ನಡೀತಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಡಿ. ಸೆಲೆಕ್ಟ್ ದ ವರ್ಡ್ ದಟ್ ಹ್ಯಾಸ್ ಅ ಸೇಮ್ ಮೀನಿಂಗ್ ಅಂದರೆ ಸಿನೋನಿಮ್ ಕೇಳಿದ್ದಾರೆ. ದ ಡಿಸ್ಪೋಸಲ್ ಆಫ್ ಅ ಹಜಾರ್ಡಸ್ ವೇಸ್ಟ್ ಇನ್ ಅ ಹಾಸ್ಪಿಟಲ್ಸ್ ಅಂಡ್ ಅ ಫ್ಯಾಕ್ಟ್ರೀಸ್ ಈಸ್ ಅ ಸೀರಿಯಸ್ ಪ್ರಾಬ್ಲಮ್ಸ್ ಆ್ಯಂಡ್ ನೀಡ್ ಟು ಬಿ ಟೇಕನ್ ಕೇರ್ ಆಫ್ ಅರ್ಜೆಂಟ್ಲಿ. ಸೊ ಹಜಾರ್ಡರ್ಸ್ ಅಂತ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಹಜಾರ್ಡಸ್ ಅಂತಂದರೆ ಡೇಂಜರಸ್.
ಅಥವಾ ರಿಸ್ಕಿ ಅಂತ ಬರುತ್ತೆ. ಡೇಂಜರಸ್, ರಿಸ್ಕಿ ಅಂತ ಹೇಳ್ತೀವಿ. ಇದಕ್ಕೆ ಸಿಮಿಲರ್ ಮೀನಿಂಗ್ ಅಂದರೆ ಸಿನಾನಿಮ್ ಕೇಳಿದ್ದಾರೆ. ನೆಕ್ಸ್ಟ್ ಡೇಂಜರಸ್ ಅಂದರೆ ನೋಡಿ ಇಲ್ಲೇ ಡೈರೆಕ್ಟಾಗಿ ಕೇಳಿದ್ದಾರೆ. ಹಜಾರ್ಡಸ್ ಅಂತಂದ್ರೆ ಏನು? ಡೇಂಜರಸ್. ಸೊ ಡೇಂಜರಸ್ ಅಂದರೂ ಕೂಡ ರಿಸ್ಕಿ. ನೆಕ್ಸ್ಟು ಬಿಲಿಗ್ರೆಂಟ್ ಅಂದರೆ ಕ್ವಾರಲ್. ಹೆಝಿ ಅಂತಂದರೆ ಫಾಗಿ ಅಂದರೆ ಮೊಬ್ಬು, ಅಂದರೆ ಮಂಜು ಬೀಳ್ತಿರುತ್ತಲ್ಲ, ಫಾಗಿ ಆಗಿರುತ್ತಲ್ಲ, ಬ್ಲರ್. ಸೊ ಅದಕ್ಕೆ ನಾವು ಹ್ಯಾಝಿ ಅಂತ ಕರಿತೀವಿ. ನೆಕ್ಸ್ಟು ಬೆನಾನಿಗೆ ಏನಂತ ಕರಿತೀವಿ? ಕೈಂಡ್ ಅಂದರೆ ಫ್ರೆಂಡ್ಲಿ ಆಗಿರೋದು, ಸೌಮ್ಯವಾಗಿರುವುದು ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಹಜಾರ್ಡರ್ಸ್ ಅಂತಂದರೆ ಡೇಂಜರಸ್. ಸೊ ಅವರು ಡೈರೆಕ್ಟಾಗಿಯೇ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಎ. ಸೆಲೆಕ್ಟ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಫ್ ಅ ವರ್ಬ್ ಗಿವನ್ ಇನ್ ದ ಬ್ಲ್ಯಾಂಕ್. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕೇಳಿದ್ದಾರೆ. ಸೊ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಿರಬೇಕು. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಹ್ಯಾಸ್ ಪ್ಲಸ್ V3 ಮಾಡ್ತೀವಿ ಅಥವಾ ಹ್ಯಾವ್ ಪ್ಲಸ್ V3ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಅಲೆಕ್ಸಾ ಅಂದರೆ ಹೀ ಅಂತ ಇದೆ. ಸೊ ಹೀ ಶಿ ಇಟ್ಟಿದ್ದಾಗ ಹ್ಯಾಸ್ನ ಬಳಕೆ ಮಾಡ್ತೀವಿ. ಐ ವಿ ದೇ ಇದ್ದಾಗ ಹ್ಯಾವ್ನ ಯೂಸ್ ಮಾಡ್ತೀವಿ. ಸೊ ಅಲೆಕ್ಸಾ ಡ್ಯಾಶ್ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಹ್ಯಾಸ್ ಸ್ಟಡೀಡ್, ಹ್ಯಾವ್ ಸ್ಟಡೀಡ್, ಹ್ಯಾಸ್ ಬೀನ್ ಸ್ಟಡೀಡ್, ಹ್ಯಾಡ್ ಸ್ಟಡೀಡ್ ಅಂತ ಇದೆ. ಬಟ್ ಇವ್ರು ಏನು ಕೇಳಿದ್ದಾರೆ? ಫಿಲ್ ವಿತ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವರ್ಬುನ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಹ್ಯಾಸ್ ಸ್ಟಡೀಡ್, ಹ್ಯಾಸ್ ಸ್ಟಡೀಡ್ ಇಟ್ ಈಸ್ ಅ ಕರೆಕ್ಟ್. ಅಲೆಕ್ಸಾ ಅನ್ನೋದೇನಾಗಿದೆ? ಇಟ್ ಈಸ್ ಅ ಸಿಂಗುಲರ್ ಸಬ್ಜೆಕ್ಟ್ ಆಗಿದೆ. ಸೊ ವಿ ಶುಡ್ ಯೂಸ್ ಅ ವರ್ಬ್ ಹ್ಯಾಸ್. ಹ್ಯಾಸ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಸ್ಟಡಿ ಅಂತ ಇದೆಲ್ಲ, ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಫಾರ್ಮ್ ಆಫ್ ವರ್ಬ್ನ ನಾವಿಲ್ಲಿ ಯೂಸ್ ಮಾಡಬೇಕು. ಏನಾಗುತ್ತೆ? ಸ್ಟಡಿ ಸ್ಟಡೀಡ್ ಆಗುತ್ತೆ. ಹ್ಯಾಸ್ ಸ್ಟಡೀಡ್. ಹ್ಯಾಸ್ ಯಾಕೆ ಬಳಕೆ ಮಾಡ್ತೀವಿ? ಅಲೆಕ್ಸಾ ಅನ್ನೋದೇನಾಗಿದೆ? ಸಿಂಗುಲರ್ ಸಬ್ಜೆಕ್ಟ್ ಆಗಿದೆ. ಸೊ ವಿ ಯೂಸ್ ಅ ಹ್ಯಾಸ್ ಬಿಫೋರ್ ಅ ಸಿಂಗುಲರ್ ಸಬ್ಜೆಕ್ಟ್. ಸೊ ಅಲೆಕ್ಸಾ ಹ್ಯಾಸ್ ಸ್ಟಡೀಡ್ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಹ್ಯಾಸ್ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್ ಆಗಿದೆ. ಸೊ ಹಿ ಶಿ ಇಟ್ ಈ ಪ್ರೊನೌನ್ ಜೊತೆಗೆ ನಾವು ಹ್ಯಾಸ್ನ ಬಳಕೆ ಮಾಡ್ತೀವಿ. ಜೊತೆಗೆ V3 ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ಅ ವರ್ಬ್ನ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ಅ ಸ್ಟಡೀಡ್. ಇಲ್ಲಿ ಹ್ಯಾವ್ ಸ್ಟಡಿ ಅಂತ ಇದೆ, ಇದು ರಾಂಗ್. ಹ್ಯಾಸ್ ಬೀನ್ ಸ್ಟಡಿಂಗ್ ಇದೇನು ಮಾಡುತ್ತೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಬಟ್ ಅವ್ರು ಏನು ಹೇಳಿದ್ದಾರೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳಿದ್ದಾರೆ, ನಾಟ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇದು ಕೂಡ ರಾಂಗ್ ಆಯ್ತು. ಹ್ಯಾಡ್ ಸ್ಟಡೀಡ್, ಹ್ಯಾಡ್ ಸ್ಟಡೀಡ್ ಯಾವಾಗ ಯೂಸ್ ಮಾಡ್ತೀವಿ? ಪಾಸ್ಟ್ ಪರ್ಫೆಕ್ಟಲ್ಲಿ ನಾವು ಹ್ಯಾಡ್ನ ಯೂಸ್ ಮಾಡ್ತೀವಿ. ಯು ಶುಡ್ ನೋ ಯೂಸ್ ಆಫ್ ಅ ಹ್ಯಾವ್, ಹ್ಯಾಡ್ ಅಂಡ್ ಹ್ಯಾಸ್ ಗೊತ್ತಿರ್ಬೇಕು ನಿಮಗೆ. ಯಾವಾಗ ನಾವು ಹ್ಯಾಸ್ ಯೂಸ್ ಮಾಡಬೇಕು, ಹ್ಯಾವ್ ಯೂಸ್ ಮಾಡಬೇಕು, ಯಾವ ಟೆನ್ಸಲ್ಲಿ ಹ್ಯಾವ್, ಹ್ಯಾಸ್ ಮತ್ತು ಹ್ಯಾಡ್ನ ಬಳಕೆ ಮಾಡ್ತೀವಿ ಅನ್ನೋದು ನಿಮಗೆ ಐಡಿಯಾ ಇದ್ದಾಗ ಮಾತ್ರ ನಿಮಗೆ ಈ ಥರ ಕ್ವಶನ್ಸ್ನ ಆನ್ಸರ್ ಮಾಡ್ಬೋದು. ಹ್ಯಾಸ್ ಮತ್ತು ಹ್ಯಾವ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಹ್ಯಾಸು ಹ್ಯಾವು ಯಾವಾಗ ಯೂಸ್ ಮಾಡ್ತೀವಿ? ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಅದೇ ಹ್ಯಾಡ್ ಯಾವಾಗ ಯೂಸ್ ಮಾಡ್ತೀವಿ? ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾಸ್ ಅಥವಾ ಹ್ಯಾವ್ನ ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟಲ್ಲಿ ಹ್ಯಾಡ್ನ ಯೂಸ್ ಮಾಡ್ತೀವಿ. ಗೊತ್ತಿರ್ಬೇಕು ನಿಮಗೆ ಯಾವ ಟೆನ್ಸಲ್ಲಿ ಯಾವ ಫಾರ್ಮ್ ಆಫ್ ಹ್ಯಾವ್ನ ನಾವು ಯೂಸ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1. ಯಾಕೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಹ್ಯಾಸ್ ಮತ್ತು ಹ್ಯಾವ್ ಬರುತ್ತೆ. ಇಲ್ಲಿ ಹ್ಯಾಸ್ನ ಯೂಸ್ ಮಾಡಿದ್ದೀವಿ. ವೈ? ಬಿಕಾಸ್ ಅಲೆಕ್ಸಾ ಅನ್ನೋದು ಸಿಂಗುಲರ್ ಸಬ್ಜೆಕ್ಟ್ ಆಗಿದೆ. ಸೊ ವಿ ಯೂಸ್ ಹ್ಯಾಸ್ ಬಿಫೋರ್ ಅ ಸಿಂಗುಲರ್ ಸಬ್ಜೆಕ್ಟ್. ಸೊ ಕರೆಕ್ಟ್ ಯಾವ್ದಾಗುತ್ತೆ? ಹ್ಯಾಸ್ ಸ್ಟಡೀಡ್. Identify the segment that contains a grammatical error. The teacher checked whether each of them have a blanket as it was a cold night. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪಾರ್ಟ್ ಏನಿದೆ? ದ ಟೀಚರ್ ಚೆಕ್ಡ್. ಈಸ್ ದೇರ್ ಎನಿ ಎರರ್ ಇನ್ ದ ಪಾರ್ಟ್ 1? ನೋ.
ಚಕ್ಡ್ ಕರೆಕ್ಟಾಗಿ ವರ್ಬ್ ಯೂಸ್ ಮಾಡಿದ್ದಾರೆ. ದೇರ್ ಈಸ್ ನೋ ಎರರ್ ಇನ್ ಪಾರ್ಟ್ 1. ನೆಕ್ಸ್ಟ್ ವೆದರ್ ಈಚ್ ಆಫ್ ದೆಮ್ ಸಿಂಗುಲರ್ ಕರೆಕ್ಟಾಗಿ ಈಚ್ ಆಫ್ ದೆಮ್ ಅಂತ ಯೂಸ್ ಮಾಡಿದ್ದಾರೆ. ದೇರ್ ಈಸ್ ನೋ ಎರರ್. ನೆಕ್ಸ್ಟ್ ಹ್ಯಾವ್ ಅ ಬ್ಲ್ಯಾಂಕೆಟ್. ಈಸ್ ದೇರ್ ಎನಿ ಎರರ್? ಎಸ್. ದ ಪ್ರೈಮರಿ ಇಶ್ಯೂ ಇನ್ ದ ಸೆಂಟೆನ್ಸ್ ಈಸ್ ಇನ್ ದ ಯೂಸ್ ಆಫ್ ಅ ಹ್ಯಾವ್ ಯೂಸ್ ಮಾಡಿದಾರಲ್ಲ, ಇಲ್ಲಿ ಎರರ್ ಇದೆ. ಇನ್ ದ ಪ್ಲೇಸ್ ಆಫ್ ಹ್ಯಾವ್, ಇನ್ಸ್ಟೆಡ್ ಆಫ್ ಹ್ಯಾವ್ ಅವ್ರು ಏನು ಯೂಸ್ ಮಾಡಬೇಕಿತ್ತು? ಹ್ಯಾಸ್ನ ಯೂಸ್ ಮಾಡಬೇಕಿತ್ತು. ವೈ? ಬಿಕಾಸ್ ಅ ಸಬ್ಜೆಕ್ಟ್ ಈಚ್ ಆಫ್ ದೆಮ್ ಏನು ಇಂಡಿಕೇಟ್ ಮಾಡುತ್ತೆ? ಸಿಂಗುಲರ್ನ ಅದು ಇಂಡಿಕೇಟ್ ಮಾಡುತ್ತೆ. ಅಂದರೆ ಸಿಂಗುಲರ್ ಸಬ್ಜೆಕ್ಟ್ ಶುಡ್ ಬಿ ಫಾಲೋಡ್ ಬೈ ದ ಸಿಂಗುಲರ್ ವರ್ಬ್. ನಾನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮಾಡಬೇಕಾದ್ರೆ ಹೇಳಿದ್ದೆ, ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ನಾವು ವರ್ಬ್ ಕೂಡ ಸಿಂಗುಲರ್ ಆಗಿನೇ ಯೂಸ್ ಮಾಡಬೇಕು. ಯಾರು ಆ ಕ್ಲಾಸ್ನ ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ನೋಡ್ಬೋದು. ಅಂದರೆ ಸಬ್ಜೆಕ್ಟ್ ಯಾವುದಿರುತ್ತೆ ಅದ್ರ ಪ್ರಕಾರನೇ ನಾವು ವರ್ಬ್ನ ಯೂಸ್ ಮಾಡಬೇಕು. ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ದರೆ ವರ್ಬ್ ಕೂಡ ಸಿಂಗುಲರ್ ಇರಬೇಕು. ಸಬ್ಜೆಕ್ಟು ಪ್ಲ್ಯೂರಲ್ ಆಗಿದ್ದರೆ ವರ್ಬ್ ಕೂಡ ವಿ ಶುಡ್ ಯೂಸ್ ಅ ಪ್ಲ್ಯೂರಲ್. ಸೊ ಇಲ್ಲಿ ಈಚ್ ಆಫ್ ದೆಮ್ ಇಟ್ ಇಂಡಿಕೇಟ್ಸ್ ಅ ಸಿಂಗುಲರ್ ಆ್ಯಂಡ್ ಇಟ್ ಶುಡ್ ಬಿ ಫಾಲೋಡ್ ಬೈ ದ ಸಿಂಗುಲರ್ ವರ್ಬ್. ಸೊ ಯಾವ ಫಾರ್ಮ್ ಬರುತ್ತೆ? ಹ್ಯಾಸ್ ಫಾರ್ಮ್ ಬರುತ್ತೆ. ಸೊ ದ ಕರೆಕ್ಟ್ ಪ್ರೇಸ್ ಏನಾಗುತ್ತೆ? ದ ಟೀಚರ್ ಚೆಕ್ಡ್ ವೆದರ್ ಈಚ್ ಆಫ್ ದೆಮ್ ಹ್ಯಾಸ್ ಅ ಬ್ಲ್ಯಾಂಕೆಟ್ ಆ್ಯಸ್ ಇಟ್ ವಾಸ್ ಅ ಕೋಲ್ಡ್ ನೈಟ್. ಈಚ್ ಆಫ್ ದೆಮ್ ಹ್ಯಾಸ್ ಬರುತ್ತೆ. ಇನ್ಸ್ಟೆಡ್ ಆಫ್ ಹ್ಯಾವ್ ಏನಾಗಬೇಕಿತ್ತು? ಅದು ಹ್ಯಾಸ್ ಆಗಬೇಕಿತ್ತು. ಸೊ ಎರರ್ ಎಲ್ಲಿದೆ? ಎರರು ಪಾರ್ಟ್ 1ನಲ್ಲಿ ಇದೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ವರ್ಡ್ ಸ್ಕ್ಯಾಂಟಿ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ. ಸೊ ಸ್ಕ್ಯಾಂಟಿ ಅಂತ ಅಂದರೆ ಮೀನಿಂಗ್ ಏನು ಬರುತ್ತೆ? ಲಿಮಿಟೆಡ್ ಅಂದರೆ ಸ್ವಲ್ಪ, ಟಿನ್ನಿ ಅಂತ ಬರುತ್ತೆ, ಸ್ವಲ್ಪ ಅಂತ. ಸೊ ಇದಕ್ಕೆ ಸಿನಾನಿಮ್ ಕೇಳಿದ್ದಾರೆ. ಎಕ್ಸೆಸ್ ಅಂತಂದ್ರೇನು? ಹೆಚ್ಚುವರಿ ಆಗಿರುವುದು, ಜಾಸ್ತಿ, ಸರ್ಪ್ಲಸ್ ಅಂತ ಬರುತ್ತೆ. ನೆಕ್ಸ್ಟು ಮಾಡ್ರೇಟ್ ಅಂತಂದರೆ ಅವರೇಜ್ ಅಂದರೆ ಮಧ್ಯ, ಮಿತವಾದ ಅಂತ ಬರುತ್ತೆ. ಡಿಫಿಸಿಟ್ ಅಂತಂದರೆ ಸ್ಕೇರ್ಸಿಟಿ. ವೆರಿಡ್ ಅಂತಂದರೆ ವಿವಿಧ, ವೇರಿಯಸ್ ಅಂತ ಮೀನಿಂಗ್ ಬರುತ್ತೆ. ಸೊ ಇಲ್ಲಿ ಸಿನೋನಿಮ್ ಕೇಳಿದ್ದಾರೆ. ಅಂದರೆ ಸ್ಕ್ಯಾನಿಟಿ ಅಂತಂದರೆ ಲಿಮಿಟೆಡ್ ಆಗಿರೋದು, ಸ್ವಲ್ಪ. ಸೊ ಕರೆಕ್ಟ್ ಆಪ್ಷನ್ ಯಾವುದಿದೆ? ಡಿಫಿಸಿಟ್ ಅಂತಂದ್ರೂ ಕೂಡ ಸ್ಕೇರ್ಸಿಟಿ ಅಂತಂದರೆ ಲ್ಯಾಕಿಂಗ್ ಆಫ್ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಸಿ. ಸಿ ಇಸ್ ದ ಕರೆಕ್ಟ್. ಸ್ಕ್ಯಾಂಟಿ ಅಂತಂದರೆ ಲಿಮಿಟೆಡ್, ಸ್ವಲ್ಪ. ಸೊ ಡಿಫಿಸಿಟ್ ಅಂದರೂ ಕೂಡ ಸ್ಕೇರ್ಸಿಟಿ, ಇನ್ಸಫಿಷಿಯೆಂಟ್ ಅಂತ ಬರುತ್ತೆ. ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಟು ಫಿಲ್ ದ ಬ್ಲ್ಯಾಂಕ್. Arvind wanted to bake a cake for Riya's birthday, so he mixed the dash eggs and butter. So flour, flour. ಸೊ ಇವ್ರು ಏನು ಯೂಸ್ ಮಾಡಿದ್ದಾರೆ? ಫಸ್ಟ್ ಆಪ್ಷನ್ನಲ್ಲಿ ಫ್ಲವರ್ ಅಂತಂದರೆ FLOWER. ಈ ಫ್ಲವರ್ ಆಗಬೇಕಿತ್ತು, ಅವರು ಸ್ಪೆಲ್ಲಿಂಗು ಸ್ಪೆಲ್ಟಾಗಿ ಕೊಟ್ಟಿದ್ದಾರೆ. ಈ ಫ್ಲವರ್ ಕೂಡ ಅಲ್ಲ. ಅವ್ರು ಏನು ಮಾಡ್ತಿದ್ದಾರೆ? ಅರವಿಂದ್ ವಾಂಟೆಡ್ ಟು ಅಂದರೆ ಕೇಕ್ ಮಾಡಬೇಕಂತ ಅಂದ್ಕೊಂಡಿದ್ದಾನೆ ರಿಯಾಸ್ ಬರ್ತಡೆಗೆ. ಸೊ ಈ ಮಿಕ್ಸ್ಡ್ ದ ಡ್ಯಾಶ್ ಎಗ್ಸ್. ಅವ್ನು ಏನೇನು ಮಿಕ್ಸ್ ಮಾಡ್ತಾನೆ? ಎಗ್ಸು ಮತ್ತು ಬಟರು ಜೊತೆಗೆ ಡ್ಯಾಶ್ ಕೊಟ್ಟಿದ್ದಾರೆ. ಹೂನ ಹಾಕಿ ಅವನೇನಾದರೂ ಕೇಕ್ ಮಾಡೋಕ್ಕಾಗುತ್ತಾ? ನೋ, ಈ ಫ್ಲವರ್ ಅಲ್ಲ. ನೆಕ್ಸ್ಟ್ ಫ್ಲೋರ್ ಅಂತ ಇದೆ. ಈ ಫ್ಲೋರ್ ಅಂತಂದ್ರೆ ಏನು? ಹಿಟ್ಟು ಅಂದರೆ ಬ್ರೆಡ್ಗೆ ಬೇಕಾಗಿರುವಂತಹ ಫ್ಲೋರ್ ಅಂದರೆ ಮೈದಾ ಹಿಟ್ಟು, ಒಟ್ಟು ಹಿಟ್ಟು ಅಂತ ಬರುತ್ತೆ. ಸೊ ಯಾವ ಫ್ಲೋರ್ ಆಗುತ್ತೆ? FLOUR. ಅಂದರೆ ಕೇಕ್ ಮಾಡೋಕ್ಕೆ ನಮಗೆ ಹಿಟ್ಟು ಬೇಕು ತಾನೆ. ಸೊ ಹಿಟ್ಟು ಮತ್ತು ಎಗ್ಗು ಮತ್ತು ಬಟರ್ನ ಅವನು ಮಿಕ್ಸ್ ಮಾಡ್ತಾನೆ. ಸೊ FLOUR ಆಗುತ್ತೆ, ಈ ಫ್ಲೋರ್ ಆಗುತ್ತೆ. ಇದು ಕೂಡ ಸ್ಪೆಲ್ ಮಿಸ್ ಮಾಡಿದ್ದಾರೆ, ಫ್ಲವರ್ ಆಗಬೇಕದು. ಸೊ ಫ್ಲವರ್ ಅಂತೂ ಕೇಕ್ ಮಾಡೋಕ್ಕೂ ಮಿಕ್ಸ್ ಮಾಡಲ್ಲ. ಸೊ ಈ ಫ್ಲೋರ್ ಅಂತಂದ್ರೇನು? ಹಿಟ್ಟನ್ನ ಮಿಕ್ಸ್ ಮಾಡಿ ಎಗ್ಗು ಮತ್ತು ಬಟರ್ ಜೊತೆಗೆ ಅವನು ಕೇಕ್ ಮಾಡ್ತಾನೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 3 ಇಸ್ ದ ಕರೆಕ್ಟ್. Select the incorrectly spelt word from the given sentence. The gardener's meticulous care ensured the vibrant colors of a flowers. ಅಂದರೆ
ಗಾರ್ಡನರ್ ಆಗಿರ್ಬೋದು, ಮೆಟಿಕ್ಯುಲಸ್, ನೆಕ್ಸ್ಟು ವೈಬ್ರೆಂಟ್ ಮತ್ತು ಕೇರ್. ಈ ಸ್ಪೆಲ್ಲಿಂಗ್ ಕೊಟ್ಟಿದ್ದಾರೆ. ಯಾವ ವರ್ಡು ಇನ್ಸ್ಪೆಲ್ಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ವೈಬ್ರೆಂಟ್ ಸ್ಪೆಲ್ಲಿಂಗ್ ಏನು? VIBRANT. ಬಟ್ ಅವ್ರು ಏನು ಕೊಟ್ಟಿದ್ದಾರೆ? VIBRENT ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ರಾಂಗ್. VIBRANT ಆಗಬೇಕಿತ್ತು. ನೆಕ್ಸ್ಟ್ ಗಾರ್ಡನರ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಕೇರ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಮೆಟಿಕ್ಯುಲಸ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಇದೆ. ಸೊ ಯಾವ ಆಪ್ಷನ್ನು ಮಿಸ್ಪೆಲ್ಟಾಗಿ ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ ಎ, ವೈಬ್ರೆಂಟ್. ವೈಬ್ರೆಂಟ್ ಸ್ಪೆಲ್ಲಿಂಗ್ ಏನು? VIBRANT. Select the most appropriate option to fill in the blanks. Please put the dishes in the dash after you finishing eating. Sink, shrink, sink, sink ಅಂತ ಕೊಟ್ಟಿದ್ದಾರೆ. ಎಲ್ಲ ಸಿಮಿಲರ್ ಪ್ರೊನೌನ್ಸಿಯೇಷನ್ನೇ ಕೊಟ್ಟಿದ್ದಾರೆ, ಬಟ್ ಯಾವ ವರ್ಡು ಅಲ್ಲಿ ಆ ಬ್ಲ್ಯಾಂಕಿಗೆ ಸೂಟ್ ಆಗುತ್ತೆ. ಈ ಸಿಂಕ್ ಅಂತಂದ್ರೇನು? ಮುಳುಗು, ಅಂದರೆ ಪಾತ್ರೆ ತೊಳೆಯುವ ಸ್ಥಳ. ಕಿಚನಲ್ಲಿ ಸಿಂಕ್ ಇರುತ್ತಲ್ಲ, ಅದನ್ನು ವಿ ಕಾಲ್ ಇಟ್ ಆ್ಯಸ್ ಅ ಸಿಂಕ್. ನೆಕ್ಸ್ಟ್ ಶ್ರಿಂಕ್ ಅಂತಂದರೆ ಕಾಂಟ್ರಾಕ್ಟ್, ಹಿಗ್ಗಿಸು ಅಂತ ಮೀನಿಂಗ್ ಬರುತ್ತೆ. ಈ ಸಿಂಕ್ದು ಮೀನಿಂಗ್ ಇರೋದಿಲ್ಲ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದರೆ ಪ್ಲೀಸ್ ಪುಟ್ ದ ಡಿಶಸ್, ಅಂದರೆ ಏನು ಊಟ ಮಾಡಿದರೆ ಆ ಪ್ಲೇಟ್ನ ನೀವು ಊಟ ಆದಮೇಲೆ ಸಿಂಕಲ್ಲಿ ಇಡಿ, ಅಂದರೆ ಕಿಚನಲ್ಲಿರೋ ಸಿಂಕು. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? SINK. ಈ ಸಿಂಕ್ ಅಂತಂದ್ರೇನು? ಎಲ್ಲಿ ನಾವು ಪಾತ್ರೆ ತೊಳಿತೀವಲ್ಲ ಕಿಚನಲ್ಲಿ ಸಿಂಕ್ ಇರುತ್ತಲ್ಲ, ಅದನ್ನು ನಾವು ವಿ ಕಾಲ್ ಇಟ್ ಆಸ್ ಅ ಸಿಂಕ್. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವುದು? ಪೆರಿಫೆರಲ್ ಅಂತ ಇದೆ, ಬಿಲೇಟೆಡ್, ಟೆಂಟಿಟಿವ್, ಸ್ಟ್ರಿಂಗ್ನೆಟ್ ಅಂತ ಇದೆ. ಪೆರಿಫೆರಲ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ನೋ. ವಾಟ್ ಈಸ್ ದ ಸ್ಪೆಲ್ಲಿಂಗ್? ಕರೆಕ್ಟ್ ಸ್ಪೆಲ್ಲಿಂಗ್ ಅಂದರೆ PERIPHERAL. ಬಟ್ ಅವ್ರೇನು ಕೊಟ್ಟಿದ್ದಾರೆ? PEREPHARAL ಕೊಟ್ಟಿದ್ದಾರೆ. ಇಟ್ ಈಸ್ ಇನ್ಕರೆಕ್ಟ್. ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದು? ಪೆರಿಫೆರಲ್ದು PERIPHERAL. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಬಿಲೇಟೆಡ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಟೆಂಟಿಟಿವ್ ಕರೆಕ್ಟ್ ಇದೆ, ಸ್ಟ್ರಿಂಗ್ನೆಟ್ ಕೂಡ ಕರೆಕ್ಟ್ ಇದೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ಗಿವನ್ ವರ್ಡ್. ಇನ್ಸ್ಪೈರ್. ಇನ್ಸ್ಪೈರ್ ಅಂತಂದ್ರೇನು? ಮೋಟಿವೇಟ್. ಇದಕ್ಕೆ ಸಿನೋನಿಮ್ ಕೇಳಿದೆ. ರೀಚ್ ಅಂತಂದ್ರೇನು? ತಲುಪುವುದು, ಅರೈವ್. ನೆಕ್ಸ್ಟ್ ಸ್ಟಿಮ್ಯುಲೇಟ್ ಅಂತಂದರೆ ಮೋಟಿವೇಟ್, ಅಂದರೆ ಇನ್ಸ್ಪೈರ್ ಆಗೋದು. ಆಸ್ಪೈರ್ ಅಂತಂದರೆ ವಿಶಸ್, ಹಾರೈಸೋದು. ಡೌಂಟ್ ಅಂತಂದರೆ ಬೆದರಿಸುವುದು, ಸ್ಕೇರ್ ಆಫ್. ಸೊ ಅವರು ಕೇಳಿರೋದು ಏನು ಕೇಳಿದ್ದಾರೆ? ಇನ್ಸ್ಪೈರ್ ಅಂದರೆ ಮೋಟಿವೇಟ್ ಮಾಡೋದಕ್ಕೆ ಸಿನೋನಿಮ್ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಸ್ಟಿಮ್ಯುಲೇಟ್ ಅಂತಂದ್ರೇನು? ಮೋಟಿವೇಟ್ ಮಾಡೋದು, ಇನ್ಸ್ಪೈರ್ ಮಾಡೋದು ಅಂತ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಸೆಲೆಕ್ಟ್ ದ ಆಪ್ಷನ್ ದಟ್ ರೆಕ್ಟಿಫೈಸ್ ದ ಸ್ಪೆಲ್ಲಿಂಗ್ ಎರರ್ ಇನ್ ದ ಗಿವನ್ ಸೆಂಟೆನ್ಸ್. ದ ಸ್ಟೂಡೆಂಟ್ ರಿಸೀವ್ಡ್ ಆನ್ A ಪಾಸಿಟಿವ್ ಫಾರ್ ಹರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಎಕ್ಸಲೆಂಟ್ ಮತ್ತು ಪರ್ಫಾರ್ಮೆನ್ಸ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆನಾ? ಯಾವುದು ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದೆ. ಪರ್ಫಾರ್ಮೆನ್ಸ್ ಸ್ಪೆಲ್ಲಿಂಗು ಕರೆಕ್ಟ್ ಇದೆ, ಅವ್ರು ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರಲ್ಲ ಅದೇ ಕರೆಕ್ಟ್ ಇದೆ. ಪರ್ಫಾರ್ಮೆನ್ಸ್ PERFORMANCE ಅಂತ. ಬಟ್ ಎಕ್ಸಲೆಂಟ್ ಸ್ಪೆಲ್ಲಿಂಗು ರಾಂಗ್ ಇದೆ. ಎಕ್ಸಲೆಂಟ್ ಸ್ಪೆಲ್ಲಿಂಗ್ ಏನಾಗಬೇಕು? EXCELLENT ಆಗಬೇಕಿತ್ತು, ಬಟ್ ಅವರು ಸಿನ ಮಿಸ್ ಮಾಡಿದ್ದಾರೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ. ಎಕ್ಸಲೆಂಟ್ ಸ್ಪೆಲ್ಲಿಂಗ್ ಏನು? EXCELLENT. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ. Select the most appropriate option to fill in the blank. The dash of a scientific experiment raised questions about the validity of the result. Transparency, ambiguity, verbosity, meticulousness. ಸೊ ಟ್ರಾನ್ಸ್ಪರೆನ್ಸಿ ಅಂತಂದರೆ ಏನು? ಅಂದರೆ ಬೀಯಿಂಗ್ ಕ್ಲಿಯರ್, ಅಂದರೆ ಈಸಿಲಿ ಸೀನ್ ಬೈ ಎವ್ರಿ ಒನ್. ಎಲ್ಲರೂ ಅದನ್ನ ಕ್ಲಿಯರಾಗಿ ನೋಡ್ಬೋದು ಅಂತ, ಓಪನ್ ಆಗಿ. ಟ್ರಾನ್ಸ್ಪರೆನ್ಸಿ, ಬೀಯಿಂಗ್ ಕ್ಲಿಯರ್ ಅಂತ ಬರುತ್ತೆ. ಸೊ ಆಬ್ಲಿಗ್ಯೂಟಿ ಅಂತಂದರೆ ಅಸ್ಪಷ್ಟ, ಅನ್ಕ್ಲಿಯರ್.
ವರ್ಬಸಿಟಿ ಅಂತಂದರೆ ಟಾಕ್ಟಿವ್ನೆಸ್, ಜಾಸ್ತಿ ಮಾತಾಡ್ತಿರ್ತಾರಲ್ಲ ಅದನ್ನು ನಾವು ವೆಬಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಮೆಟಿಕ್ಯುಲಸ್ನೆಸ್ ಅಂತಂದರೆ ಎಕ್ಸ್ಟ್ರೀಮ್ಲಿ ಕೇರ್ಫುಲ್, ಸೂಕ್ಷ್ಮವಾಗಿರುವುದು. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 1. Select the most appropriate option to fill in the blank. The student leader has dash politics recently. Student leader ಏನು ಮಾಡಿದ? ಹ್ಯಾಸ್ ಅಪ್ರೋಚ್ಡ್, ಎಂಟರ್ಡ್, ಗ್ಯಾದರ್ಡ್, ಜಂಪ್ಡ್. ಸೊ ಏನಾಗುತ್ತೆ? ಸ್ಟೂಡೆಂಟ್ ಲೀಡರ್ ಹ್ಯಾಸ್ ಎಂಟರ್ಡ್ ಪೊಲಿಟಿಕಲ್. ಇವಾಗ ಅವರು ರೀಸೆಂಟಾಗಿ ಆ ಪೊಲಿಟಿಕ್ಸ್ನ ಎಂಟರ್ ಮಾಡಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಜಂಪ್ಡ್ ಅಲ್ಲ, ಗ್ಯಾದರ್ಡ್ ಅಲ್ಲ, ಅಪ್ರೋಚ್ ಅಲ್ಲ, ಎಂಟರ್ಡ್. ಇವಾಗ ತಾನೇ ಅವರು ಎಂಟರ್ ಆಗ್ತಿದ್ದಾರೆ. Select the option which contains a error. If no error, answer as a no error. I am cleaning the sofa when she called me. ಸೊ ಇಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ? ಫಸ್ಟ್ ಪಾರ್ಟ್ ಏನಿದೆ? ಐ ಆಮ್. ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್, ದ ಎರರ್ ಇನ್ ದ ಪಾರ್ಟ್ ಐ ಆಮ್. ಐ ಆಮ್ ಅನ್ನೋ ಪಾರ್ಟಲ್ಲಿನೇ ಎರರ್ ಇದೆ. ವೈ? ಬಿಕಾಸ್ ಇಟ್ ಈಸ್ ಅ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿದೆ. ಸೊ ವಿಚ್ ಈಸ್ ಅ ಇನ್ಕರೆಕ್ಟ್. ಯಾಕೆ ಇನ್ಕರೆಕ್ಟ್ ಆಗಿದೆ ಅಂದರೆ ಬಿಕಾಸ್ ಶಿ ಕಾಲ್ಡ್ ಮೀ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ಇದು ಪಾಸ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಟ್ ಇಂಡಿಕೇಟ್ಸ್ ಅ ಪಾಸ್ಟ್ ಟೆನ್ಸ್. ಸೊ ಬಿಗ್ನಿಂಗಲ್ಲಿ ಏನಿದೆ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಇದೆ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡಿ ಇಲ್ಲಿ ಪಾಸ್ಟ್ನ ಯೂಸ್ ಮಾಡಿದರೆ ಕರೆಕ್ಟ್ ಆಗುತ್ತಾ? ನೋ, ಇಟ್ ಈಸ್ ಅ ಇನ್ಕರೆಕ್ಟ್. ಸೊ ಕರೆಕ್ಟ್ ಫ್ರೇಸ್ ಏನಾಗಬೇಕಿತ್ತದು? ಇಟ್ ಶುಡ್ ಬಿ ಐ ವಾಸ್ ಆಗಬೇಕಿತ್ತದು. ಐ ವಾಸ್ ಕ್ಲೀನಿಂಗ್ ದ ಸೋಫಾ ವೆನ್ ಶಿ ಕಾಲ್ಡ್ ಮೀ. ನಾನು ಸೋಫಾ ಕ್ಲೀನ್ ಮಾಡ್ತಾ ಇದ್ದೆ ಯಾವಾಗ ಅವಳು ಕರೆದ್ಲು ಅಂತ ಬರುತ್ತೆ. ಅಂದರೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬರುತ್ತೆ, ಪ್ರೆಸೆಂಟ್ ಬರಲ್ಲ, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಐ ವಾಸ್. ಐ ವಾಸ್ ಕ್ಲೀನಿಂಗ್ ಸೋಫಾ ವೆನ್ ಶಿ ಕಾಲ್ಡ್ ಮೀ ಅಂದರೆ ನಾನು ಯಾವಾಗ ಸೋಫಾ ಕ್ಲೀನ್ ಮಾಡ್ತಾ ಇದ್ದೆ ಅವಾಗ ಅವಳು ಕರೆದ್ಲು ಅಂತ ಬರುತ್ತೆ. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ ಅಂದರೆ ಇಲ್ಲಿ ಕೂಡ ನಾವು ಪಾಸ್ಟ್ ಟೆನ್ಸ್ನ ಯೂಸ್ ಮಾಡಬೇಕು, ನಾಟ್ ಅ ಪ್ರೆಸೆಂಟ್ ಟೆನ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ ಅಂದರೆ ಎಲ್ಲಿ ಎರರ್ ಇದೆ ಅಂದರೆ ಪಾರ್ಟ್ ಎ ಅಂದರೆ ಪಾರ್ಟ್ 1ಅಲ್ಲಿ ಇದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್. Select the following sentence has been split into a 4 segment. Identify the segment that contains a error. ನೋಡಿ ಎರರ್ ಮೇಲೆ ಎಷ್ಟು ತುಂಬ ಮೋರ್ ದ್ಯಾನ್ 8 to 10 ಕ್ವಶನ್ಸ್ ಎರರ್ ಮೇಲೇ ಬರ್ತಾ ಇದ್ದಾವೆ. ಫೋಕಸ್ ಆನ್ ದಟ್ ಟಾಪಿಕ್. ದ ಸೊಸೈಟಿ ಆಫ್ ದ ಅವರ್ ಪ್ಲೇಸ್ ಈಸ್ ಗುಡ್. ನೋಡೋತ್ತಿಗೆ ಹೇಳ್ಬೋದು, ನಾವು ಓದಬೇಕಾದ್ರೆ ಎರರ್ ಎಲ್ಲಿದೆ ಅಂತ ಹೇಳ್ಬೋದು. ಸೊ ಎರರ್ ಎಲ್ಲಿದೆ? ದ ಎರರ್ ಇನ್ ದ ಯೂಸ್ ಆಫ್ ಅ ರಿಡಂಡೆಂಟ್ ಯೂಸ್ ಆಫ್ ಅ ದ. ಈ ದನ ಅವರು ಅನ್ಲೆಸ್ ಆಗಿ ಯೂಸ್ ಮಾಡಿದ್ದಾರೆ. ಯಾಕೆ? ಈ ದ ಯೂಸ್ ಮಾಡೋ ಅವಶ್ಯಕತೆ ಇದ್ದಿಲ್ಲ, ಮೀನಿಂಗ್ಲೆಸ್ ಆಗುತ್ತೆ. ನೋಡಿ ಇದು ಓದೋಕ್ಕೆ ಅಷ್ಟು ಸರಿ ಅನಿಸಲ್ಲ. ದ ಸೊಸೈಟಿ ಆಫ್ ದ ಅವರ್ ಪ್ಲೇಸ್ ಅಂತ ದನು ಯೂಸ್ ಮಾಡಿದರೆ ಅವರ್ ಪ್ಲೇಸ್ ಅಂತಲೇ ಯೂಸ್ ಮಾಡಿದ್ದಾರೆ. ಸೊ ದ ಕರೆಕ್ಟ್ ಫ್ರೇಸ್ ಏನಾಗಬೇಕು? ಸೊಸೈಟಿ ಆಫ್ ಅವರ್ ಪ್ಲೇಸ್ ಆಫ್ ಅವರ್ ಪ್ಲೇಸ್ ಈಸ್ ಗುಡ್ ಅಂತ ಅಂದರೆ ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದರೆ ಅದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ಸೊ ದ ಸೊಸೈಟಿ ಆಫ್ ದ ಅದರ್ ಅನ್ಲೆಸ್ ಆಗಿ ಇದನ್ನವರು ಯೂಸ್ ಮಾಡಿದ್ದಾರೆ. ಸೊ ಎರರ್ ಎಲ್ಲಿದೆ? ಎರರು ಪಾರ್ಟ್ ಡಿಯಲ್ಲಿ ಇದೆ, ಅಂದರೆ ಆಪ್ಷನ್ ಡಿಯಲ್ಲಿ ಇದೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ವರ್ಡ್. Sonali is contemplating whether to accept the offer from Sanvi or not. She is still not in a position to able to arrive at a decision. ಸೊ ಇದಕ್ಕೆ ಕರೆಕ್ಟ್ ಮೀನಿಂಗ್ನ ಕೇಳಿದ್ದಾರೆ. ಕಾಂಟೆಂಪ್ಲೇಟಿಂಗ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಆಲೋಚಿಸುವುದು ಅಂದರೆ ಥಿಂಕ್ ಡೀಪ್ಲಿ, ಅಂದರೆ ಆಳವಾಗಿ ಯೋಚನೆ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಟೆಂಪ್ಲೇಟಿಂಗ್ ಅಂತ ಕರಿತೀವಿ, ಅಲ್ಲ ಕಾಂಟೆಂಪ್ಲೇಟಿಂಗ್ ಅಂತ ಕರಿತೀವಿ. ಅಂದರೆ ಥಿಂಕ್ ಡೀಪ್ಲಿ, ಏನಾದರೂ ಯಾವುದಾದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು. ಸೊ ಸಿಮಿಲರ್ ಮೀನಿಂಗ್ ಯಾವ್ದು ಬರುತ್ತೆ? ರೈಸಿಂಗ್ ದ ಐಬ್ರೋಸ್. ರೈಸಿಂಗ್ ದ ಐಬ್ರೋಸ್ ಅಂತಂದ್ರೇನು?
ಈ ಇಡಿಯಮ್ದು ಮೀನಿಂಗ್ ಏನು ಬರುತ್ತೆ, ಟು ಕಾಸ್ ಅ ಸರ್ಪ್ರೈಸ್ ಅಂದರೆ ಶಾಕ್, ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ಲಿ ಹ್ಯಾಪನ್. ನಮಗೆ ಗೊತ್ತಿಲ್ಲದೇ ಏನಾದರೂ ಆದರೆ ನಾವು ಸಡನ್ನಾಗಿ ಶಾಕ್ ಆಗ್ತೀವಿ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಅ ರೈಸಿಂಗ್ ದ ಐಬ್ರೋಸ್. ನಮಗೆ ಶಾಕ್ ಆದಾಗ ನಾವು ಯಾವ ರೀತಿ ಫೇಸಲ್ಲಿ ಎಕ್ಸ್ಪ್ರೆಷನ್ ಕೊಡ್ತೀವಿ, ಈ ರೀತಿ ಐಬ್ರೋನ ಹಿಂಗೆ ಹೇರಿಸ್ತೀವಿ. ಸೊ ಇಟ್ ಈಸ್ ದ ಮೀನಿಂಗ್ ಆಫ್ ಅ ರೈಸಿಂಗ್ ದ ಐಬ್ರೋಸ್ ಅಂದರೆ ಸಮಥಿಂಗ್ ದಟ್ ಹ್ಯಾಪನ್ ಅನ್ಎಕ್ಸ್ಪೆಕ್ಟೆಡ್ಲಿ, ನಮಗೆ ಗೊತ್ತಿಲ್ಲದೇ ಆದಾಗ ನಾವು ಶಾಕ್ ಆಗ್ತೀವಲ್ಲ, ಇಟ್ ಈಸ್ ದ ಮೀನಿಂಗ್ ಆಫ್ ಅ ರೈಸಿಂಗ್ ದ ಐಬ್ರೋಸ್. ನೆಕ್ಸ್ಟ್ ಬ್ಲೋಯಿಂಗ್ ಹಾಟ್ ಆ್ಯಂಡ್ ಕೋಲ್ಡ್. ಬ್ಲೋಯಿಂಗ್ ಹಾಟ್ ಆ್ಯಂಡ್ ಕೋಲ್ಡ್ ಅಂತಂದರೆ ಏನು, ಫ್ರೀಕ್ವೆಂಟ್ಲಿ ಚೇಂಜಿಂಗ್ ದ ಒಪಿನಿಯನ್ಸ್ ಅಂತಂದರೆ ನಮ್ಮ ಒಪಿನಿಯನ್ನ ಚೇಂಜ್ ಮಾಡ್ತಾನೆ ಇರೋದು, ಒಂದು ಕಾನ್ಸ್ಟೆಂಟಾಗಿ ಇರೋಲ್ಲ, ಫ್ರೀಕ್ವೆಂಟಾಗಿ ಪದೇ ಪದೇ ಚೇಂಜ್ ಆಗ್ತಿರುತ್ತೆ. ಯಾವುದಾದ್ರೂ ವಿಷಯ ಆಗಿರ್ಬೋದು, ವ್ಯಕ್ತಿ ಮೇಲೆ ನಮ್ಮ ಒಪಿನಿಯನ್ ಚೇಂಜ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಬ್ಲೋಯಿಂಗ್ ಹಾಟ್ ಆ್ಯಂಡ್ ಕೋಲ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಗೆಟ್ಟಿಂಗ್ ಹರ್ ಆ್ಯಕ್ಟ್ ಟುಗೆದರ್. ಇಟ್ ಮೀನ್ಸ್ ದ್ಯಾಟ್ ಟು ಸ್ಟಾರ್ಟ್ ಆರ್ ಟು ಆರ್ಗನೈಸ್, ಏನಾದರೂ ಶುರು ಮಾಡಬೇಕಂದ್ರೆ ಗೆಟ್ಟಿಂಗ್ ಹರ್ ಆ್ಯಕ್ಟ್ ಟುಗೆದರ್ ಅಂತ ಕರಿತೀವಿ. ಚೀವಿಂಗ್ ದ ಕಡ್ ಅಂತಂದರೆ ಟು ಥಿಂಕ್ ಸ್ಲೋಲಿ ಆ್ಯಂಡ್ ಕೇರ್ಫುಲ್ಲಿ, ಯಾವುದ್ರ ಬಗ್ಗೆನಾದರೂ ಸ್ಲೋಲಿ ಮತ್ತು ಕೇರ್ಫುಲ್ಲಾಗಿ ಯೋಚನೆ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಅ ಚೀವಿಂಗ್ ದ ಕಡ್ ಅಂತ ಕರಿತೀವಿ. ಸೊ ನೋಡಿ, ಇವನ್ನೆಲ್ಲ ಮೀನಿಂಗ್ ಹೇಳಿರ್ತೀವಿ, ನೀವು ನೆನ್ಪಿಟ್ಕೋಬೇಕು, ಯಾಕಂದರೆ ನೆಕ್ಸ್ಟ್ ಪೇಪರಲ್ಲಿ ಇವು ರಿಪೀಟ್ ಆಗ್ಬೋದು, ಆವಾಗ ನಿಮಗಿದು ಹೆಲ್ಪ್ ಆಗುತ್ತೆ ಈ ಇಡಿಯಮ್ ಮೀನಿಂಗು. ಸೊ ಇವ್ರು ಕಾಂಟೆಂಪ್ಲೇಟಿಂಗ್ ಅಂತಂದರೆ ಥಿಂಕ್ ಡೀಪ್ಲಿ. ಸೊ ಇಲ್ಲಿ ನಾನು ಆಪ್ಷನ್ಸ್ ಹೇಳಬೇಕಾದ್ರೆ ಯಾವ ಆಪ್ಷನ್ ನಿಯರ್ ಆಯಿತು ಅಂತಂದರೆ ಚೀವಿಂಗ್ ದ ಕಡ್ ಅಂತಂದರೆ ಟು ಥಿಂಕ್ ಸ್ಲೋಲಿ ಆ್ಯಂಡ್ ಕೇರ್ಫುಲ್ಲಿ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ. Select the most appropriate option that can substitute the underlined segment in the sentence. She was deeply affected by the news to point of her tears. ಸೊ ಅಂಡರ್ಲೈನ್ ಮಾಡಿರೋ ವರ್ಡ್ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಫೆಕ್ಟೆಡ್ ಫ್ರಮ್, ಅಫೆಕ್ಟೆಡ್ ಆಫ್, ಅಫೆಕ್ಟೆಡ್ ಬೈ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದರೆ ಸೊ ಎಫೆಕ್ಟೆಡ್ ಅಂತ ಇದೆ. ಇಲ್ಲಿ ಏನಾಗಬೇಕಿತ್ತದು, ಎಫೆಕ್ಟೆಡು ದ ಪ್ರೈಮರಿ ಇಶ್ಯೂ ಇಂದ, ಎಲ್ಲಿ ಎರರ್ ಇದೆ ಅಂದರೆ ಎಫೆಕ್ಟೆಡ್ ನಾವು ಏನು ಯೂಸ್ ಮಾಡಬೇಕಿತ್ತು, AFFECTEY ಅಂತ ಯೂಸ್ ಮಾಡಬೇಕಿತ್ತು. ಸೊ ಏನಾಗುತ್ತೆ, ಅಫೆಕ್ಟೆಡ್ ಬೈ ಆಗುತ್ತೆ, ನಾಟ್ ಅ ಎಫೆಕ್ಟೆಡ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸೊ over ear someone says he is always on a cloud 9. ವಾಟ್ ಇಸ್ ದ ಇಡಿಯಮ್ ಮೀನಿಂಗ್ ಅಂದರೆ he is always on a cloud 9. ಕ್ಲೌಡ್ 9 ಅಂತಂದರೆ ಮೀನಿಂಗ್ ಏನು ಬರುತ್ತೆ ಅಂತಂದರೆ ತುಂಬ ಖುಷಿಯಾಗಿರೋದು, ವೆರಿ ಹ್ಯಾಪಿ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಫ್ಟನ್, ಆಬ್ಸೆಂಟ್, ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಫ್ರೀಕ್ವೆಂಟ್ಲಿ, ಡೇ ಡ್ರೀಮಿಂಗ್, ಆಲ್ವೇಸ್ ಬ್ಯುಸಿ. ಸೊ ಡೈರೆಕ್ಟ್ ಕೊಟ್ಟಿದ್ದಾರೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂತ, ಅಂದರೆ he is always on a cloud 9. ಕ್ಲೌಡ್ 9 ಅಂತಂದರೆ ಯಾವಾಗ ಎಕ್ಸ್ಟ್ರೀಮ್ಲಿ ವೆರಿ ಹ್ಯಾಪಿ ಆಗಿರೋದು ಅಂತ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಪಾರ್ಟ್ ದಟ್ ಕಂಟೈನ್ಸ್ ಅ ಎರರ್. ಶಿ ಈಸ್ ಆ್ಯಸ್ ಮೋರ್ ಇಂಟೆಲಿಜೆಂಟ್ ಆ್ಯಸ್ ಹರ್ ಬ್ರದರ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಸ್ ಮೋರ್ ಆ್ಯಸ್ ಎಲ್ಲಿ ಎರರ್ ಇದೆ, ಆ್ಯಸ್ ಮೋರ್ ಆ್ಯಸ್ ಅಂತಲ್ಲಿ ಎರರ್ ಇದೆ. ವೈ ವಿ ಯೂಸ್ ಅ ಮೋರ್ ದ್ಯಾನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ನೋಡಿ ಕ್ವಶನ್ಸ್ ಪದೇ ಪದೇ ಬರ್ತಾನೆ ಇದೆ. ಫಾರ್ ಅ ಕಂಪ್ಯಾರಿಸನ್ ಮಾಡಬೇಕಾದ್ರೆ ನಾವು ಈ ಮೋರ್ ದ್ಯಾನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಮೋರ್ ಇಂಟೆಲಿಜೆಂಟ್ ಅಂತ ಹೇಳ್ತೀವಿ ನಾವು, ಮೋರ್ ಇಂಟೆಲಿಜೆಂಟ್ ದೆನ್ ಹರ್ ಬ್ರದರ್ ಅಂತ ಹೇಳ್ತೀವಿ. ಅಂದರೆ ಹ್ಯಾಸ್ ಮೋರ್ ಇಂಟೆಲಿಜೆಂಟ್ ಹ್ಯಾಸ್ ಅಂತ ಹೇಳಲ್ಲ, ಮೋರ್ ಇಂಟೆಲಿಜೆಂಟ್ ದ್ಯಾನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಹ್ಯಾಸ್ನ ಯೂಸ್ ಮಾಡಲ್ಲ ನಾವು, ಇನ್ಸ್ಟೆಡ್ ಆಫ್ ಹ್ಯಾಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಅಂತ ಯೂಸ್ ಮಾಡ್ತೀವಿ. ಸೊ ಹ್ಯಾಸ್ ಮೋರ್ ಇಂಟೆಲಿಜೆಂಟ್ ಹ್ಯಾಸ್ ಈಸ್ ಅ ಇನ್ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸ್ ಏನಾಗಬೇಕಿತ್ತದು, ಶಿ ಈಸ್ ಹ್ಯಾಸ್ ಇಂಟೆಲಿಜೆಂಟ್ ಆ್ಯಸ್ ಅವರ್ ಬ್ರದರ್ ಆಗಬೇಕಿತ್ತು. ಅಂದರೆ ಮೋರ್ನ ರಿಮೂವ್ ಮಾಡಿದರೆ
ಇಟ್ ಈಸ್ ಅ ಪಾಸಿಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗುತ್ತೆ. ಅಂದರೆ ಶಿ ಈಸ್ ಹ್ಯಾಸ್ ಇಂಟೆಲಿಜೆಂಟ್ ಆಸ್ ಹರ್ ಬ್ರದರ್ ಅಂತ ಬರುತ್ತೆ. ಇಲ್ಲಾಂದರೆ ಇನ್ನೊಂದು ಈ ಹ್ಯಾಸ್ ತೆಗೆದ್ರೆ ಶಿ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಹರ್ ಬ್ರದರ್, ದೆನ್ ಆ್ಯಡ್ ಮಾಡಿದರೆ ಅದೇನಾಗುತ್ತೆ, ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ಸೊ ಇವರು ಮೋರ್ನ ಯೂಸ್ ಮಾಡಿ ಹ್ಯಾಸ್ನು ಕೂಡ ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಅ ರಾಂಗ್. ಮೋರ್ನ ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹ್ಯಾಸ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಅದು ಸೆಂಟೆನ್ಸ್, ಕರೆಕ್ಟ್ ಸೆಂಟೆನ್ಸ್ ಏನಾಗಬೇಕು, ಶಿ ಈಸ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಆಗಬೇಕು, ಅಥವಾ ಶಿ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಅವರ್ ಬ್ರದರ್ ಆಗಬೇಕು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಸೆಂಟೆನ್ಸ್ ಆಗಬೇಕು. ಆ್ಯಸ್ ಮತ್ತು ಮೋರು ಒಂದೇ ಸೆಂಟೆನ್ಸಲ್ಲಿ ಬರೋಲ್ಲ. ಸೊ ಎರರ್ ಎಲ್ಲಿ ಇದೆ ಅಂತಂದರೆ ಪಾರ್ಟ್ ಡಿ ಅಲ್ಲಿ ಇದೆ. ಅಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಐಡೆಂಟಿಫೈ ದ ಎರರ್ ದಟ್ ಕಂಟೆನ್ಸ್ ಎರರ್. ಮತ್ತೆ ಎರರ್ ಮೇಲೆ ಕೇಳಿದ್ದಾರೆ. ಹಿ ಡ್ರಾಪ್ಡ್ ಔಟ್ ಅಟ್ ಈಸ್ ಫ್ರೆಂಡ್ಸ್ ಹೌಸ್ ಆನ್ ಈಸ್ ವೇ ಹೋಮ್ ದ ಡೇ ಬಿಫೋರ್ ಎಸ್ಟರ್ಡೇ. ಸೊ ಡ್ರಾಪ್ಡ್ ಔಟ್ ಅಂತ ಇದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಡ್ರಾಪ್ಡ್ ಔಟ್? ದ ಇಶ್ಯೂ ಇನ್ ದ ಸೆಂಟೆನ್ಸ್ ಈಸ್ ಯೂಸ್ ಆಫ್ ಅ ಇನ್ಕರೆಕ್ಟ್ ಪ್ರೇಸಲ್ ವರ್ಬ್. ಅಂದರೆ ಡ್ರಾಪ್ಡ್ ಔಟ್ ಅನ್ನೋದು ಪ್ರೇಸಲ್ ವರ್ಬ್ನ ಅವರು ಇನ್ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ. ಡ್ರಾಪ್ಡ್ ಔಟ್ ಅಂತಂದ್ರೆ ಏನು ಅಂದರೆ ಸ್ಟಾಪ್ ಬೀಯಿಂಗ್ ಇನ್ವಾಲ್ವ್ಡ್ ಇನ್ ಸಮಥಿಂಗ್ ಅಂತಂದರೆ ಯಾವುದಾದ್ರೂ ವರ್ಕ್ನಲ್ಲಿ ಇದ್ದಾಗ ಡ್ರಾಪ್ ಡೌನ್ ಅದನ್ನ ಬಿಟ್ಟುಬಿಡು ಅಂತ ಹೇಳ್ತಾರೆ. ಸೊ ಆ ಮೀನಿಂಗ್ ಬರುತ್ತೆ. ಬಟ್ ಈ ಸೆಂಟೆನ್ಸಲ್ಲಿ ಏನು ಮಾಡಿದ್ರೆ ಅವ್ರ ಫ್ರೆಂಡ್ಸ್ ಮನೆಯಿಂದ ಅವನ್ನ ಬಿಟ್ಟು ಹೋದ್ರು ಅಂತ ಮೀನಿಂಗ್ ಬರುತ್ತೆ. ಈ ಡ್ರಾಪ್ಡ್ ಔಟ್ ಅಂದರೆ ಅಲ್ಲಿಗೆ ಬಿಟ್ಟು ಬಿಡೋದು, ಯಾವುದಾದ್ರೂ ಕೆಲಸನ ಸ್ಟಾಪ್ ಮಾಡೋದು ಅಂತ ಬರುತ್ತೆ. ಇಟ್ ಈಸ್ ಅ ರಾಂಗ್. ಇಲ್ಲಿ ಏನು ಯೂಸ್ ಮಾಡಬೇಕಿತ್ತು ಅವರು, ಡ್ರಾಪ್ಡ್ ಬೈ ಅಂತ ಯೂಸ್ ಮಾಡಬೇಕಿತ್ತು. ಡ್ರಾಪ್ಡ್ ಬೈ ಅಂತಂದ್ರೆ ಏನು ಅಂತಂದರೆ ಅಲ್ಲಿ ಅವ್ರ ಫ್ರೆಂಡ್ಸ್ ಬೈಕಿಂದ ಡ್ರಾಪ್ ಮಾಡಿ ಹೋದ್ರು ಅಂತ ಮೀನಿಂಗ್ ಬರುತ್ತೆ. ವಿಚ್ ಮೀನ್ಸ್ ಟು ವಿಸಿಟ್ ಸಮ್ ಒನ್, ಬಂದು ನನ್ನ ಅಲ್ಲಿ ಬಿಟ್ಟು ಹೋದ್ರು ಅಂತ ಬರುತ್ತೆ. ಸೊ ಈ ಡ್ರಾಪ್ಡ್ ಔಟ್ ಡಿ ಆರು ಅಂದರೆ ಡ್ರಾಪ್ಡ್ ಔಟ್ ಅಂತಂದರೆ ಕೈ ಬಿಡೋದು ಯಾವುದೇ ಒಂದು ಕೆಲಸ. ಡ್ರಾಪ್ಡ್ ಬೈ ಅಂತಂದರೆ ನನ್ನ ಫ್ರೆಂಡ್ಸ್ ಬಂದು ಬಿಟ್ಟು ಹೋದ್ರು ಅಂತ ಮೀನಿಂಗ್ ಬರುತ್ತೆ. ಸೊ ಯಾವ ಆಪ್ಷನಲ್ಲಿ ಎರರ್ ಇದೆ ಅಂದರೆ ಆಪ್ಷನ್ ಡಿ ಅಲ್ಲಿ ಎರರ್ ಇದೆ. ಸೊ ನೆಕ್ಸ್ಟ್ ಪ್ಯಾಸೇಜ್ ಮೇಲೆ ಕೇಳಿದರೆ, ಇಟ್ ವಾಸ್ 1 January ಮಾರ್ನಿಂಗ್ ವೆರಿ ಅರ್ಲಿ ಡ್ಯಾಶ್ ಅ ಪಿಂಚಿಂಗ್ ಫಾಸ್ಟ್ರಿ ಮಾರ್ನಿಂಗ್ ದ ಕೋವ್ ಆಲ್ ಗ್ರೇ ಡ್ಯಾಶ್ ಹಾರ್ ಫ್ರಾಸ್ಟ್ ಅಂಡರ್ ರಿಪ್ಪಲ್. ಸೊ ಫಸ್ಟ್ ಆಪ್ಷನ್ ಏನಿದೆ, ವಿತ್, ಅಮಾಂಗ್, ಅಮಾಂಗ್ಸ್ಟ್, ಅಬೌಟ್. ವಿತ್ ಅಂತಂದ್ರೆ ಏನು, ಜೊತೆಗೆ. ಅಮಾಂಗ್ ಅಂತಂದ್ರೆ ಏನ್ ಮೀನಿಂಗ್ ಬರುತ್ತೆ, ಅಮಾಂಗ್ ಅಂದ್ರೆ ನಡುವೆ. ಸೊ ಏನ್ ಬರುತ್ತೆ, ದ ಕೋ ಆಲ್ ಗ್ರೇ ವಿತ್ ಕರೆಕ್ಟ್ ಆಗುತ್ತೆ. ವಿತ್ ಹಾರ್ ಫ್ರಾಸ್ಟ್ ಅಂಡ್ ದ ರಿಪ್ಪಲ್ ಲ್ಯಾಪಿಂಗ್ ಸಾಫ್ಟ್ಲಿ ಆನ್ ದ ಸ್ಟೋನ್ಸ್ ದ ಕ್ಯಾಪ್ಟನ್ ಹ್ಯಾಡ್. ಫಸ್ಟ್ ಆಪ್ಷನ್ ಏನು ಬರುತ್ತೆ, ವಿತ್. ಸೆಕೆಂಡ್ ಆಪ್ಷನ್ನು ಡ್ಯಾನ್ಸ್ಡ್, ರೈಸನ್, ರಿಟರ್ನ್, ವ್ಯಾಲ್ಟಸ್ಡ್ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಇರುತ್ತೆ ರೈಸನ್ ಅಂತಂದರೆ ಉದಯಿಸುವುದು, ಏಳೋದು ಅಂತ ಮೀನಿಂಗ್ ಬರುತ್ತೆ. ದ ಕ್ಯಾಪ್ಟನ್ ಹ್ಯಾಡ್ ರೈಸನ್, ದ ಕ್ಯಾಪ್ಟನ್ ಹ್ಯಾಸ್ ರೈಸನ್ earlier than usual and set out down the beach. Mother was upstairs with the father and I was dash. ಥರ್ಡ್ ಆಪ್ಷನ್ ಏನಿದೆ, ಲೇಯಿಂಗ್, ಥ್ರೋಯಿಂಗ್, ಪ್ಲೇಯಿಂಗ್ ಅಂದರೆ ಲೇಯಿಂಗ್ ಆಗುತ್ತೆ. ಲೇಯಿಂಗ್ ಅಂದರೆ ಇಡುವುದು. ಏನು ಮಾಡಿದ್ರು ಅವರು, ಅವ್ರ ಮದರ್ ಮತ್ತು ಫಾದರ್ ಆ್ಯಂಡ್ ಐ ವಾಸ್ ಲೇಯಿಂಗ್ ದ ಬ್ರೇಕ್ಫಾಸ್ಟ್ ಟೇಬಲ್ ಅಗೇನ್ಸ್ಟ್ ದ ಕ್ಯಾಪ್ಟನ್ಸ್ ರಿಟರ್ನ್ when the parlor door opened and a man stepped in on whom I had never set my eyes before. He was a pale, towely creature wanting 2 fingers on one left and a dash. Fourth option ಏನಿದೆ, throw, threw. So option THOUGH, option C is the correct. ಏನಾಗುತ್ತೆ, ಥೋ ಹಿ ವೋರ್ ಅ ಕಟ್ಲಾಸ್ he did not look much like a fighter. I had always my eye open for a seafaring dash with 1 leg or a 2. ಫಿಫ್ತ್ ಆಪ್ಷನ್ ಏನಿದೆ, ಪ್ಲಾಂಟ್ಸ್, ಬರ್ಡ್ಸ್, ಮೆನ್, ಫ್ಲವರ್ಸ್ ಅಂದರೆ ಮೆನ್ ಬರುತ್ತೆ. ಅಂದರೆ ಮೆನ್ ವಿತ್ ಅ 1 leg or a 2 and I remember this one puzzled me. ಅರ್ಥ ಆಯ್ತಲ್ಲ. ಫಸ್ಟು ಆಪ್ಷನ್ 21ಗೆ ಯಾವುದು ಬರುತ್ತೆ, ವಿತ್. ಸೆಕೆಂಡು
ರೈಸನ್, ಥರ್ಡು ಲೇಯಿಂಗ್, ಫೋರ್ತು ಥೋ, ಫಿಫ್ತು ಮೆನ್. This is all about 25 questions of SSC MTS English part. ಐ ಹೋಪ್ ಎಲ್ರಿಗೂ ಕ್ಲಾಸ್ ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ ಯಾವ ರೀತಿ ಕ್ವಶನ್ಸು ಬರ್ತಾ ಇದ್ದಾವೆ, ಯಾವ್ದ್ರ ಮೇಲೆ, ಎರರ್ಸ್ ಮೇಲೆ ತುಂಬ ಬರ್ತಿದ್ದಾವೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗಿರ್ಬೋದು. ಸೊ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ನಮಗೆ ಈಸಿ ಆಗುತ್ತೆ, ನಿಮಗೆ ಎಕ್ಸಾಮಿಗೆ ಕೂಡ ಹೆಲ್ಪ್ ಆಗುತ್ತೆ. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.